ಕೇಳಿದಂತಹ ಪ್ರಶ್ನೋತ್ತರಗಳು ಹಾಗೂ ಯಾರು ಯಾರಿಗೆ ಹೇಳಿದರು ಈ ಒಂದು ಚಟುವಟಿಕೆಯನ್ನು ಸಹ ಪೂರ್ಣಗೊಳಿಸಿದ್ವಿ. ತದನಂತರ ವಾಕ್ಯವನ್ನು ಸರಿಪಡಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯ ಸರಿಯಾಗಿಲ್ಲ, ಅದು ಸರಿ ಇದ್ರೆ ಹಾಗ ಬರಿಬೇಕು. ಸರಿಯಾಗಿಲ್ಲ ಅಂತ ಹೇಳಿದ್ರೆ ಎಲ್ಲಿ ತಪ್ಪಾಗಿದೆ ಅದನ್ನ ಸರಿ ಮಾಡಿ ಬರಿಬೇಕು ಅಂತ ಹೇಳಿ ಕೊಟ್ಟಿರೋದನ್ನ ಬರೆದಿದ್ವಿ ನಾವು. ಹೌದಾ ವಿದ್ಯಾರ್ಥಿಗಳೇ? ನಂತರ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ. ಇಲ್ಲಿ ಪದಗಳನ್ನು ಕೊಟ್ಟರೆ ಅದರ ಪದಗಳು ಸರಿಯಾಗಿ ಇಲ್ಲ, ಅವುಗಳನ್ನು ನಾವೀಗೇನು ಮಾಡಬೇಕು, ಸರಿಯಾದ ಪದವನ್ನು ನಾವು ವಾಕ್ಯವನ್ನು ರಚನೆ ಮಾಡಬೇಕಾಗ. ಹೌದಾ? ಹಾಗಾದ್ರೆ ಈ ಒಂದು ಚಟುವಟಿಕೆಯನ್ನ ಮಾಡೋ ಮುನ್ನ ಒಂದು ಚಿಕ್ಕ ಪ್ರಾರ್ಥನೆಯನ್ನ ಮಾಡೋಣ. ಹಾಗಿದ್ರೆ ಪ್ರಾರ್ಥನೆಯನ್ನ ಹೇಳಿ ವಿದ್ಯಾರ್ಥಿಗಳ ನನ್ನೊಟ್ಟಿಗೆ ನಿಮ್ಮ ಕಣ್ಣುಗಳನ್ನ ಮುಚ್ಚಿ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಸರಿ, ಇಲ್ಲಿ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ. ತಂದೆ ಇಲಿಗಳು ಯೋಚಿಸಿದವು ತಾಯಿ. ಅದೇನಾಗಬೇಕಾಗಿತ್ತು? ನಾನು ಇದನ್ನ ನಿಮಗೆ ಬರೆದು ಕಳಿಸೋದಿಲ್ಲ, ಯಾಕಂದ್ರೆ ನಾನು ಇದನ್ನ ಇಲ್ಲಿ ಬಿಡಿಸ್ತಾ ಇರೋದ್ರಿಂದ ನಾನು ಮತ್ತೆ ಇದನ್ನ ನಿಮ್ಗೆ ವಿಡಿಯೋ ಕಳಿಸೋದಿಲ್ಲ, ಅಥವಾ ನೀವು ಯಾವುದೇ ರೀತಿಯಾದಂತಹ ಈ ಒಂದು ಫೋಟೋವನ್ನು ಇಮೇಜನ್ನು ನಿಮ್ಗೆ ಕಳಿಸೋದಿಲ್ಲ. ಸೊ ಇದನ್ನ ವಿಡಿಯೋನ ಪಾಸ್ ಮಾಡಿಬಿಟ್ಟು ನೀವು ಅದನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಹೌದಾ? ತಂದೆ ತಾಯಿ ಇಲಿಗಳು ಯೋಚಿಸಿದವು. ಈ ಅದರಲ್ಲಿ ಒಂದೇದು ನಾನು ಇಲ್ಲಿ ಉತ್ತರಗಳನ್ನು ಮಾತ್ರ ಬರೀತಾ ಇದ್ದೀನಿ. ತಂದೆ ತಾಯಿ ಇಲಿಗಳು ಯೋಚಿಸಿದವು. ಹೌದಾ? ಎರಡು, ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ. ಅದೇನಾಗಬೇಕು? ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು. ಮೂರು, ಇಲಿಗಳು ಬೆಟ್ಟದ ಹೋದವು ಒಳಗೆ ರಾಜನ. ಎಲ್ಲಿ ಹೋದವು? ಇಲಿಗಳು ಬೆಟ್ಟದ ರಾಜನ ಬಳಿಗೆ ಹೋದವು. ಹೌದಾ? ಈ ವಾಕ್ಯವನ್ನ ಇದೇ ರೀತಿಯಾಗಿ ನೀವು ಪಠ್ಯಪುಸ್ತಕದಲ್ಲಿ ಜೊತೆಗೆ ನಿಮ್ಮ ಫೇಸ್ಬುಕ್ಕಲ್ಲಿ ಸಹ ಬರಿಬೇಕು. ಅದು ಪಟ್ಟಿ ಅಂತ ಹೇಳ್ತಾರೆ, ಕನ್ನಡ ಪಟ್ಟಿ ಅಂತ ಹೇಳ್ತಾರೆ, ಅದು ಪಠ್ಯಪುಸ್ತಕ ಅಂತ ಹೇಳ್ತಾರೆ. ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ಯೋಚಿಸು. ಒಂದು ಕೆಲಸವನ್ನ ಮಾಡಬೇಕಾದ್ರೆ ನಾವು 10 ಸಲ ಯೋಚನೆ ಮಾಡಬೇಕು. ಒಂದು ಕೆಲಸವನ್ನ ಮಾಡಬೇಕಾದ್ರೆ 10 ಸಲ ಯೋಚಿಸಬೇಕು. ತೀರ್ಮಾನಿಸು. ನಾನು ಮುಂದಿನ ತರಗತಿಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಬೇಕಂತ ತೀರ್ಮಾನ ಮಾಡಿದ್ದೇನೆ. ನಂತರ ಸಮರ್ಥ ಅಂತ ಹೇಳಿದ್ರೆ ಇಲ್ಲಿ ಸಾಮರ್ಥ್ಯ ಉಳ್ಳವನು ಅಂದ್ರೆ ಶಕ್ತಿಶಾಲಿಯವನು. ಸಮರ್ಥ ರಾಜ, ಒಂದು ಊರಿಗೆ ಸಮರ್ಥ ರಾಜನಿದ್ದರೆ ಆ ಊರು ಅಥವಾ ಆ ರಾಜ್ಯ ಸುಗಮವಾಗಿರುತ್ತದೆ. ಮದುವೆ ಒಂದು ಸಂಭ್ರಮದ ಉತ್ಸವ, ಸಂಭ್ರಮದ ಒಂದು ಏನಂತ ಹೇಳ್ತೀವಿ, ಹಬ್ಬ ಅಂತ ಹೇಳ್ತೀವಿ. ಹೌದಾ? ಅಥವಾ ಮನೆಯಲ್ಲಿ ನಡೆಯುವಂತಹ ಅತ್ಯಂತ ದೊಡ್ಡದಾದ ಹಬ್ಬ ಯಾವುದಂದ್ರೆ ಮದುವೆ. ಹೌದಾ? ಅದರಲ್ಲಿ ಎಲ್ಲ ಬಂಧು ಬಳಗ ಎಲ್ಲ ಸೇರ್ತಾರೆ. ಮನೆಯಲ್ಲಿ ನಡೆಯುವ ಅತ್ಯಂತ ದೊಡ್ಡ ಹಬ್ಬ ಅಂದ್ರೆ ಮದುವೆ. ಸರಿ, ಇಲ್ಲಿ ಕೊಟ್ಟಿರುವ ಪದಗಳ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ತುಂಬಿ. ಸ್ವಂತ ವಾಕ್ಯವನ್ನು ನೀವೇ ಬರಿಬೇಕು ವಿದ್ಯಾರ್ಥಿಗಳೇ. ಯಾಕಂತಂದ್ರೆ ನೀವೀಗ 4ನೇ ತರಗತಿಯ ಮಕ್ಕಳಲ್ವಾ. ನಾನು ಬರೆದಿದ್ದನ್ನ ನೀವು ಕಾಪಿ ಮಾಡೋದು ಬೇಡ. ನಿಮ್ಮ ಸ್ವಂತ ವಾಕ್ಯಗಳನ್ನು ನೀವೇ ಬರಿಬೇಕು. ಹಾಗಂತ ಅದನ್ನು ನೀವು ಬಿಟ್ಟು ಮುಂದೆ ಹೋದರೆ ನಾ ಪರೀಕ್ಷೆಗೆ ಸ್ವಂತ ವಾಕ್ಯದಲ್ಲಿ ಬಳಸಿ ಪದಗಳನ್ನು ಕೊಡ್ತೀನಿ. ಇದರಿಂದ ಏನಾಗ್ತದೆ, ನಿಮ್ಮ ಭಾಷೆ ಬೆಳವಣಿಗೆ ಆಗ್ತೈತಿ.
ಯಾವಾಗ ನೀವು ಸ್ವಂತ ವಾಕ್ಯಗಳ ರಚನೆ ಮಾಡ್ತೀರಲ್ಲ ಅವಾಗ ನಿಮ್ಮ ಭಾಷಾ ಸಾಮರ್ಥ್ಯ ಹೆಚ್ಚುತ್ತೆ. ಅದಕ್ಕೋಸ್ಕರ ಅದನ್ನು ನೀವೇ ಬರಿಬೇಕು. ಚಿಕ್ಕ ಮಕ್ಕಳಾದರೆ ಬರಿಬೋದಿತ್ತು ಅಥವಾ ಹೇಳ್ಕೊಡ್ಬೋದಪ್ಪ ಹೆಂಗೆ ಬರಿಬೋದು ಅಂತ ಹೇಳಿ. ನೀವೀಗ 4ನೇ ತರಗತಿಯ ಮಕ್ಕಳು, ಅದಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ, ನಿಮ್ಗೆ ನೀವೇ ಬರಿಬೇಕು ಅಂತ ಹೇಳ್ತಾ ಇದ್ದೀನಿ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ಬಿಟ್ಟಿರುವ ಸ್ಥಳದಲ್ಲಿ ಬರೆಯಿರಿ. ನಾನಿಲ್ಲಿ ಬಿಟ್ಟ ಉತ್ತರಗಳನ್ನು ಮಾತ್ರ ಬರಿತೀನಿ. ಯಾವ ಉತ್ತರ ಇಲ್ಲಲ್ಲಿ? ನವಿಲು ಡ್ಯಾಶ್ ಪಕ್ಷಿ. ನವಿಲು ಎಂಥ ಪಕ್ಷಿ? ಸುಂದರವಾದ ಪಕ್ಷಿ. ಹೌದಾ? ಸುಂದರವಾದ ಪಕ್ಷಿ. 2. ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿ. ಬುದ್ಧಿವಂತ ವಿದ್ಯಾರ್ಥಿ. 3. ಕೋಗಿಲೆ ಡ್ಯಾಶ್ ಹಾಡುತ್ತದೆ. ಕೋಗಿಲೆ ಇಂಪಾಗಿ ಹಾಡ್ತೈತೋ ಕರ್ಕಶವಾಗಿ ಹಾಡ್ತೈತ? ಇಂಪಾಗಿ ಹಾಡುತ್ತದೆ. 4. ಮೋಹನ್ ಡ್ಯಾಶ್ ನೃತ್ಯ ಮಾಡುತ್ತಾನೆ. ಚೆನ್ನಾಗಿ ನೃತ್ಯ ಮಾಡುತ್ತಾನೆ. ಹೌದಾ? ಮೋಹನ್ ಚೆನ್ನಾಗಿ ನೃತ್ಯ ಮಾಡ್ತಾನಲ್ಲ? ಸರಿ, ಈ ಉತ್ತರಗಳನ್ನು ಬರೆಯಿರಿ ವಿದ್ಯಾರ್ಥಿಗಳೇ. ನಂತರ ಇಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರನ್ನು ಪಟ್ಟಿ ಮಾಡಿ. ಇಲ್ಲಿ ಕೆಲವೊಂದು ಅಕ್ಷರಗಳನ್ನು ಕೊಟ್ಟಾರ, ಆ ಪಟ್ಟಿಯನ್ನು ನೀವು ನೋಡಿ ಏನು ಮಾಡಬೇಕು, ಒಂದು ಪ್ರಾಣಿ ಹೆಸರನ್ನು ಬರೀಬೇಕು. ಪಕ್ಷಿ ಅಲ್ಲ, ಪ್ರಾಣಿಗಳ ಹೆಸರನ್ನ ಬರಿಬೇಕು. ಕೆಲವೊಂದನ್ನು ನಾವು ಇಲ್ಲಿ ಬರ್ತೀವಿ. ಮಾದರಿ ಅಂತ ಕೊಟ್ಟಾರ, ಇಲ್ಲಿ ಹಸು ಅಂತ ಈಗಾಗಲೇ ಕೊಟ್ಟಾರ. ಹಸು ಅಂತಂದ್ರೆ ಆಕಳು. ಹೌದಾ? ಆಕಳಿಗೆ ಸಮಾನಾರ್ಥಕ ಪದ ಹಸು. ನಂತರ ಇಲಿ, ಮತ್ತೆ ಎಮ್ಮೆ, ಮತ್ತೆ 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 ತೋಳ, ಮತ್ತೆ ಕತ್ತೆ, ಮತ್ತೆ ಪ್ರಾಸಪದ, ಮತ್ತೆ ನವಿಲು, ಬಕ ಪಕ್ಷಿ ಇದು. ಮತ್ತೆ ನವಿಲು ಪಕ್ಷಿ. ಹೌದಾ? ಸರಿ, ನಾನು ಇಷ್ಟನ್ನ ಬರ್ತೀನಿ ವಿದ್ಯಾರ್ಥಿಗಳೇ. ಉಳಿದಿರೋದನ್ನ ಬರೆಯೋದು ನಿಮ್ಮ ಕೆಲಸ. ಹೌದಾ? ಉಳಿದ ಅಕ್ಷರಗಳನ್ನ ನೀವು ನೋಡ್ರಿ. ಹೊಸದೊಂದು ಪ್ರಾಣಿ ಹೆಸರು ಸಿಗ್ತಾವೆ ಇಲ್ಲಿ. ಅಷ್ಟೊಂದು ಅಕ್ಷರಗಳನ್ನ ಕೊಡಲಾಗಿದೆ. ನೀವೇನ್ ಮಾಡಿ ಅವುಗಳನ್ನ ಕುಡಿಸಿ. ಹುಲಿ, ಮತ್ತೆ ಇಲ್ಲಿಗೆ ನೋಡಿ, ಹುಲಿ. ಆಯ್ತಾ? ನಂತರ ಪ್ರಾಣಿ ಪಕ್ಷಿಗಳ ಕೂವನ್ನು ಅನುಕರಿಸಿ ಸೂಕ್ತವಾದದ್ದನ್ನು ಗೆರೆ ಎಳೆಯಿರಿ. ಸರಿ, ಬರೀರಿ ವಿದ್ಯಾರ್ಥಿಗಳೇ. ನಂತರ ಮುಂದಿನದು ಏನಪ್ಪ? ಕೋಳಿ, ಕಾಗೆ, ಬೆಕ್ಕು, ನಾಯಿ, ಕೋಗಿಲೆ. ಇಲ್ಲಿ ಪಟ್ಟಿಯಲ್ಲಿ ಏನು ಕೊಟ್ಟಾರ? ಪಕ್ಷಿಗಳನ್ನ ಕೊಟ್ಟಾರ. ಒಂದು ಪಟ್ಟಿಯಲ್ಲಿ ಏನು ಕೊಟ್ಟಾರ? ಅವುಗಳು ಕೂಗುವ ಅನುಕರಣೆಯನ್ನ, ಅಂದ್ರೆ ಯಾವ ರೀತಿಯಾಗಿ ಕೂಗ್ತಾವಲ್ಲ ಅವುಗಳನ್ನ ಕೊಟ್ಟಾರ. ಹಾಗಾದ್ರೆ ಇಲ್ಲಿ ಕೋಳಿ ಹೆಂಗ್ ಕೂಗ್ತೈತಪ್ಪ? ಕುಕ್ಕು ಅಂತ ಕೂಗ್ತೈತೋ, ಕೊಕ್ಕೊ ಅಂತೈತೋ? ಕೊಕ್ಕೊ ಅಂತ ಹೇಳ್ತೈತೆ. ಹೌದಾ? ಕೋಳಿ ಹೆಂಗ್ ಕೂಗ್ತೈತಿ? ಕೊಕ್ಕೊ. ಕಾಗೆ ಕುಹು ಅಂತೈತಿ. ಏನಂತ ಕಾಗೆ? ಕಾಕ ಅಂತ ಹೇಳ್ತೈತಿ. ನೆಕ್ಸ್ಟ್ ಬೆಕ್ಕು ಚೂಚು ಅನ್ನುತ್ತಾ? ಬೆಕ್ಕು ಮಿಯಾವ್. ಏನ್ ಹೇಳ್ತೈತದ? ಮಿಯಾವ್. ನಂತರ ನಾಯಿ ಹೆಂಗ್ ಕೂಗುತ್ತಪ್ಪ? ಬೌ. ಹೌದಾ? ಕೋಗಿಲೆ ಅತಿ ಇಂಪಾಗಿ ಕೂಗುವಂತಹ ಪಕ್ಷಿ ಇದು. ಕೋಗಿಲೆ ಕುಹು ಕುಹು. ಅದರ ಬಣ್ಣವನ್ನು ನೋಡಿದ್ರೆ ಕಾಗೆ ತರನ ಕಪ್ಪಾಗಿರ್ತೈತಿ. ಆದ್ರೆ ಅದ್ರ ಕೂಗುವಂತಹ ಅದರ ಕಂಠ ಮಾತ್ರ ಸುಮಧುರವಾಗಿರ್ತೈತಿ. ಅದಕ್ಕೆ ಚೆನ್ನಾಗಿ ಹಾಡುವವರಿಗೆ ಕೋಗಿಲೆ ಕಂಠವನ್ನು ಹೊಂದಿದವರು ಅಂತ ಹೇಳ್ತಾರೆ. ಹಂಗಾದ್ರೆ ಕೋಗಿಲೆ ಕಂಠವನ್ನು ಹೊಂದಿದವರು ಯಾರು? ಒಬ್ಬರ ಹೆಸರು ಇರ್ತದ. ಸರೋಜಿನಿ ನಾಯ್ಡು ಅವರಿಗೆ ಏನಂತ ಹೇಳ್ತಿದ್ರು? ಕನ್ನಡದ ಕೋಗಿಲೆ ಅಂತ ಹೇಳ್ತಾ ಇದ್ರು. ಸರಿ, ಆಯ್ತಾ? ಇವುಗಳನ್ನ ನೀವು ಹೊಂದಿಸ್ಬೇಕು. ನಾನು ಅದು ಸರಿಯಾದ ಉತ್ತರವನ್ನು ಅದ್ರ ಎದುರುಗಡೆನೆ ಬರ್ತೀನಿ.
ನೀವು ಅವುಗಳನ್ನು ಗೆರೆ ಎಳೆಯುವ ಮೂಲಕ ಅದನ್ನ ಪೂರ್ಣಗೊಳಿಸಬೇಕು. ನಂತರ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪ ಗುರುತಿಸಿ ಬರೆಯಿರಿ. ಇಲ್ಲಿ 2 ಪದಗಳನ್ನ ಕೊಟ್ಟಾರ, ಹೌದಾ? ಹಣ್ಣು, ಹೆಣ್ಣು, ತಾಯಿ, ತಾಯಿ. ಅದನ್ನು ಸರಿಯಾದದನ್ನ ಬರಿಬೇಕು. ಯಾಕಂದ್ರೆ ಈಗ ಮಾತನಾಡುವಾಗ ಕೆಲವೊಬ್ರು ತೊದಲ್ತಿರ್ತಾರಲ್ಲ, ಆ ತೊದಲುವಿಕೆ ಕಾರಣಗಳು ಹಲವಾರು ಅದಾವ. ಅವುಗಳನ್ನು ನಾವು ಗ್ರಾಂಥಿಕ ರೂಪದಲ್ಲಿ ಆ ರೀತಿ ಬರೆಯಕ್ಕೆ ಆಗೋದಿಲ್ಲ. ಗ್ರಾಂಥಿಕ ರೂಪದಲ್ಲಿ ಆ ರೀತಿ ಬರೆದ್ರೆ ಭಾಷೆಯನ್ನು ನಾವು ಅಂದ್ರೆ ಸರಿಯಾಗಿ ಭಾಷೆ ನಮ್ಗೆ ಅರ್ಥ ಆಗಿಲ್ಲ ಅಂತ ಅರ್ಥ ಆಗ್ತೈತಿ, ಹೌದಾ? ಅದಕ್ಕಾಗಿ ಹಣ್ಣು, ಹೆಣ್ಣು ಅಲ್ಲ, ಅದು ಹಣ್ಣು. ಸರಿಯಾದ ಉತ್ತರ ಹಣ್ಣು. 2ನೇದು ತಾಯಿ, ಇದು ಪದ ಸರಿಯಾದದ್ದು, ತಾಯಿ. ನಂತರ ಮೋಡ, ಮೋಢ, ಇದು ಮೋಡ, ಇದು ಸರಿಯಾದದ್ದು. ಇಲ್ಲಿ ಢ ಅದು ಮಹಾಪ್ರಾಣ ಬರೋದಿಲ್ಲ. ಸೂರ್ಯ, ಸೂರಿ, ಸೂರ್ಯ, ಇದು ಸರಿಯಾದದ್ದು. ನಾವು ಸೂರ್ಯನ ಹಿಂಗೂ ಬರಿಬಹುದು. ಸೂರ್ಯ ರ ಮತ್ತು ಯ ಒತ್ತನ್ನ ಕೊಡಬಹುದು. ಈ ರೀತಿಯಾಗಿನೂ ಬರಿಬಹುದು, ಈ ರೀತಿಯಾಗಿನೂ ಬರಿಬಹುದು. ನಂತರ ವರ, ಓರ. ವರ, ವರ ಅಂತ ಹೇಳಿದ್ರೆ ಮದುವೆಗೆ ಸಿದ್ಧನಾದ ಹುಡುಗ, ಅವನಿಗೆ ವರ ಅಂತ ಹೇಳ್ತಾರೆ. ಬೆಟ್ಟ, ಬೆಟ್ಟ, ಇದು ಬೆಟ್ಟ ಕರೆಕ್ಟ್. ಸರಿ ವಿದ್ಯಾರ್ಥಿಗಳು, ಇಲ್ಲಿ ಪುಟ ಸಂಖ್ಯೆ 44 ನೋಡ್ರಿ. ಅಲ್ಲಿ ಏನಂತ ಕೊಟ್ಟಾರ? ಅಕ್ಷರಗಳನ್ನ. ಸಲಿಗೆ, ಆ ಅಕ್ಷರಗಳನ್ನ ಆರೋ ಮಾರ್ಕ್ ಕೊಟ್ಟಾರ ನೋಡ್ರಿ. ಬಾಣದ ಗುರುತನ್ನು ಕೊಟ್ಟಾರ, ನಾವು ಸೇರಿಸಿ ಬರಿಬೇಕಾಗ್ತೈತಿ. ಮೊದಲಿಗೆ ಸಲಿಗೆ, 2ನೇದು ಸಹಜ, ನಂತರ ಸನಿಹ, ಸಮರ. ಇವೆಲ್ಲ ಸದಿಂದ ಪ್ರಾರಂಭ ಆಗೋ ಪದಗಳು. ಸರಕು, ನಂತರ ಸಲಹು. ಸಲಹು ಅಂತ ಹೇಳಿದ್ರೆ ಕಾಪಾಡು, ಕಾಪಾಡು. ತಂದೆ ತಾಯಿಗಳು ನಮ್ಮನ್ನ ಸಲಹು, ಹೆತ್ತು ಹೊತ್ತು ಸಲಹಿದವರು ತಂದೆ ತಾಯಿಗಳು. ಅದ ಸಲಹು ಅಂತ ಹೇಳಿದ್ರೆ ನಮ್ಮನ್ನ ಕಾಪಾಡೋದು, ನಮ್ಮ ರಕ್ಷಣೆ ಮಾಡೋದು, ನಮ್ಮ ಬೆಳವಣಿಗೆಯನ್ನ ಮಾಡೋದು. ಬೆಳವಣಿಗೆ ನಾವು ಆಗ್ತೀವ್ರಿ ಅಂತ ಅಲ್ಲ, ಬೆಳವಣಿಗೆ ನಾವೇ ಆಗ್ತೀವಿ ನಿಜ. ಆದ್ರೆ ಬೆಳವಣಿಗೆ ಆಗ್ಬೇಕಾದ್ರೆ ನಮ್ಗೆಲ್ಲ ಊಟ ಎಲ್ಲ ಮಾಡಿಸ್ಬೇಕು, ಹೌದಾ? ಅದು ಸಲಹು ಅಂತ ಹೇಳಿದ್ರೆ. ಸಲಿಗೆ, ಸಹಜ, ಸನಿಹ, ಸಮರ, ಸರಕು. ಸಮರ ಅಂತ ಹೇಳಿದ್ರೆ ಯುದ್ಧ, ಸರಕು ಅಂತ ಹೇಳಿದ್ರೆ ವಸ್ತು. ಸರಿ, ಈ ಒಂದು ಪದಗಳನ್ನು ನೀವೇನ್ ಮಾಡಬೇಕು? ಇಲ್ಲಿ ಕೊಟ್ಟಿರ್ತಕ್ಕಂತಹ ಸ್ಥಳದಲ್ಲಿ ಬರಿಬೇಕು. ಅದನ್ನ ಪಠ್ಯಪುಸ್ತಕವನ್ನ ಪೂರ್ಣಗೊಳಿಸಬೇಕು. ಪಠ್ಯಪುಸ್ತಕ ಹಾಗೂ ಫೇರ್ಬುಕ್ ಅನ್ನ ಪೂರ್ಣಗೊಳಿಸಿದ ಹೊರತು ನಾನು ನಿಮ್ಗೆ ಪರೀಕ್ಷೆ ಬರೆಯಲು ಅವಕಾಶ ಕೊಡೋದಿಲ್ಲ. ನಾವೆಲ್ಲ ಉತ್ತರಗಳನ್ನ ಕೊಟ್ಟು ಮತ್ತೆ ಆ ಒಂದು ಇಮೇಜಸ್ ನಿಮಗೆಲ್ಲ ಕಳಿಸಿ ಉತ್ತರಗಳನ್ನ ನಾವು ಬರೆದು ನಿಮ್ಗೆ ಕಳಿಸಿದ್ರು ಸರಿಯಾಗಿ ನೀವು ಮಕ್ಕಳಿಗೆಲ್ಲ ಏನು ಮಾಡ್ತಾ ಇಲ್ಲ, ಸರಿಯಾಗಿ ನಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ, ನೀಟಾಗಿ ಹೋಮ್ವರ್ಕನ್ನು ಬರೆದು ಕಳಿಸ್ತಾ ಇಲ್ಲ. ಯಾಕಂತ ಇದನ್ನ ನೀವು ಹೇಳಬೇಕು. ನೀವು ಸರಿಯಾಗಿ ಇದನ್ನೆಲ್ಲ ಪೂರ್ಣಗೊಳಿಸ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪರೀಕ್ಷೆಗೆ ಅವಕಾಶವನ್ನ ಕೊಡೋದಿಲ್ಲ. ಸರಿ ವಿದ್ಯಾರ್ಥಿಗಳೇ, ಮಾಡಬೇಕು, ಆಯ್ತಾ? ನಂತರ ಕೆಳಗಿನ ವಾಕ್ಯಗಳನ್ನು ಮಾದರಿಯಂತೆ ನಕಲು ಮಾಡಿ. ನಕಲು ಮಾಡಿ ಅಂದ್ರೆ ಕಾಪಿ, ಮೇಲಿರೋದನ್ನ ನೋಡಿ ನೀಟಾಗಿ ಬರಿಬೇಕು. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕಾರಕ. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕಾರಕ. ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕಾರಕ. ಅದೇ ಕೊಟ್ಟಿರೋದನ್ನ ಅದನ್ನ ನೀಟಾಗಿ ಬರಿಬೇಕು. ಸರಿ, ದೊಡ್ಡವರು ಯಾರು ಪಾಠದಲ್ಲಿ ಬರುವ ಪಾತ್ರಗಳ ಸಂಭಾಷಣೆ ಶಾಲೆಯಲ್ಲಿ ಗೆಳೆಯರೊಂದಿಗೆ ಸೇರಿ ಅಭಿನಯಿಸಿ. ಈ ಒಂದು ಪಾಠದಲ್ಲಿ ಕೊಟ್ಟಿರ್ತಕ್ಕಂತಹ ಪಾತ್ರಗಳನ್ನ ನೀವು ಆ ರೀತಿಯಾಗಿ ಆಗಿ, ಅಂದ್ರೆ ಇಲ್ಲಿ ತಂದೆ ತಾಯಿ ಇಲಿ ಮತ್ತು ಮರಿ ಇಲಿ, ಸೂರ್ಯ, ಮೋಡ, ಈ ತರ ಇರಲ್ಲ, ಅವೆಲ್ಲ ಪಾತ್ರಗಳನ್ನ ನೀವೇನ್ ಮಾಡ್ಬೇಕು? ನೀವೇ ಅಂತ ಹೇಳಿ ಅವುಗಳನ್ನು ಮಾಡಿ ಒಂದು ಚಿಕ್ಕ ನಾಟಕವನ್ನ ಮಾಡಬೇಕು. ಪತ್ರಿಕೆಯಲ್ಲಿ ಬರುವ ವಿವಿಧ ಚಿತ್ರಕಥೆಗಳನ್ನು ಸಂಗ್ರಹಿಸಿ ಚಿತ್ರಕಥಾಕೋಶ ತಯಾರಿಸು. ನಿಮ್ಮ ಶಾಲೆಯಲ್ಲಿ ನಡೆಸುವ ಗಣರಾಜ್ಯೋತ್ಸವ ಕಾರ್ಯಕ್ರಮ ಪ್ರಚಾರಕ್ಕೆ ಒಂದು ಭಿತ್ತಿಪತ್ರ ಅಂತ ಹೇಳಿದ್ರೆ ಅದು ಹಿಡ್ಕೊಂಡು ಹೋಗ್ತಾರಲ್ಲ, ಒಂದು ಕಟ್ಟಿಗೆಗೆ ಹಿಡ್ಕೊಂಡು ಅದು ಹಿಡ್ತಾರ, ಭಿತ್ತಿಪತ್ರ ಅಂತ ಹೇಳ್ತಾರೆ. ಪತ್ರವನ್ನ ಶಿಕ್ಷಕರ ಸಹಾಯದಿಂದ ಸಿದ್ಧಪಡಿಸು ಗಣರಾಜ್ಯೋತ್ಸವಕ್ಕಾಗಿ. ಅಂದ್ರೆ ಗಣರಾಜ್ಯೋತ್ಸವ ಅಂದ್ರೆ ಏನು? ಅದನ್ನ ನಾವು ಯಾವಾಗ ಆಚರಿಸ್ತೀವಿ? ನಮ್ಮ ಗಣರಾಜ್ಯ ಯಾವಾಗ ಸಿಕ್ತು? ಗಣರಾಜ್ಯ ಅಂದ್ರೆ ಏನು? ಈ ಒಂದು ಮಾಹಿತಿಯನ್ನು ಒಳಗೊಂಡಂತಹ ಭಿತ್ತಿಪತ್ರಗಳನ್ನು ತಯಾರಿಸಿ ಅವುಗಳನ್ನು ನಿಮ್ಮ ಗಣರಾಜ್ಯೋತ್ಸವದ ದಿನ ಅವುಗಳನ್ನು ಪ್ರಚಾರ ಮಾಡ್ರಿ ಅಂತ ಹೇಳಿ ಈ ಚಟುವಟಿಕೆನ ಕೊಡಲಾಗಿದೆ.
ಸರಿ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ನೀವು ಬರೆದು ಮುಗಿಸ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನೂ ಯಾರ್ಯಾರು ಬರೆಯೋಕ್ಕಾಗಿಲ್ಲಲ್ಲ, ಇನ್ನೂ ಅವಕಾಶ ಇದೆ. ಆದಷ್ಟು ಬೇಗ ಅವುಗಳನ್ನು ಪೂರ್ಣಗೊಳಿಸಿ. ಹೌದಾ? ನಾವೆಲ್ಲ ಇಷ್ಟೆಲ್ಲ ಬೋರ್ಡ್ ಮೇಲೆ ಹಾಕಿ ಬರೀರಪ್ಪ ಅಂತ ಹೇಳೋದು ನೀವು ಒಳ್ಳೆಯದಕ್ಕೇನೆ. ಎಷ್ಟೊಂದು ಮಕ್ಕಳು ಹೋಮ್ವರ್ಕನ್ನು ಹಾಕ್ತಾ ಇಲ್ಲ. ಮೊದಲಿಗೆಲ್ಲ ಹಾಕಿದ್ರಿ, ಚೆನ್ನಾಗಿ ಹಾಕಿದ್ರಿ, ಆದರೆ ಈಗ ಯಾಕೋ ನೀವೆಲ್ಲ ಅದ್ರ ಬಗ್ಗೆ ಕಾಳಜಿ ತೋರಿಸ್ತಾ ಇಲ್ಲ. ಸೊ ವಿಡಿಯೋಸನ್ನು ನೋಡುವುದು ಕಡಿಮೆ ಆಗಿದೆ. ಆ ಥರ ಮಾಡಿಕೊಡ್ದು. ಇದು ನಿಮ್ಮ ಒಂದು ಈ ವರ್ಷದ ತರಗತಿಗೆ ಸಂಬಂಧಪಟ್ಟಿರೋದ್ರಿಂದ ನೀವೇನು ಮಾಡಬೇಕು, ಅವುಗಳನ್ನು ನೋಡಲೇಬೇಕು, ಕೊಟ್ಟಿರ್ತಕ್ಕಂಥ ಮನೆ ಕೆಲಸವನ್ನು ಪೂರ್ಣಗೊಳಿಸಲೇಬೇಕು. ದೊಡ್ಡವರು ಯಾರು? ಸರಿ, ಇವೆಲ್ಲ ಒಂದು ಚಟುವಟಿಕೆಗಳನ್ನು ಪೂರ್ಣಗೊಳಿಸಬೇಕು ವಿದ್ಯಾರ್ಥಿಗಳೇ. ಮುಂದಿನ ಒಂದು ಪಾಠದಲ್ಲಿ, ಮುಂದಿನ ಒಂದು ತರಗತಿಯಲ್ಲಿ, ಮುಂದಿನ ಒಂದು ಪಾಠದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ. ಅಲ್ಲಿವರೆಗೂ ಶುಭ ದಿನ ವಿದ್ಯಾರ್ಥಿಗಳೇ.